ಕೋಮು ಸೌಹಾರ್ದತೆಯ ನಗರಿ ಬಾಗಲಕೋಟೆಯಲ್ಲಿ ನಿನ್ನೆ ಸುರಿದ ಭಾರೀ ಧಾರಾಕಾರ ಮಳೆಗೆ ಮಹಾ ಅವಾಂತರವೊಂದು ಸೃಷ್ಟಿಯಾಗಿತ್ತು. ಇನ್ನು ಸಾಕಿದ ಬೆಕ್ಕಿನ ಕಾರಣದಿಂದ ಇಡೀ ಕುಟುಂಬವೊಂದು ಮೃತ್ಯುಕೋಪದಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ರೆ, ಬಾಗಲಕೋಟೆಯ ವಲ್ಲಭಾಯಿ ವೃತ್ತದ ಬಳಿ ಇರುವ ಶಿಬರ್ ಭಗವಾನ್ ಅವರಿಗೆ ಸೇರಿದ ಹಳೆ ಮನೆಯ ಮೇಲ್ಚಾವಣಿ ನಿರಂತರ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇನ್ನು ಕುಟುಂಬದ ಇತರ ಸದಸ್ಯರು ಮದುವೆಗಾಗಿ ವಿಜಯಪುರಕ್ಕೆ ತೆರಳಿದ್ರಿಂದ ಮನೆಯಲ್ಲಿ ಇದ್ದ ಶಬೀರ್ ಹಾಗೂ ಮಗ ಅರ್ಬಾಜ್ ಮಾತ್ರ ಇದ್ರು. ಇನ್ನು ಮೇಲ್ಚಾವಣಿ ಕುಸಿಯುವ ಕೆಲವೇ ನಿಮಿಷಗಳ ಮುನ್ನ ಮನೆಯಲ್ಲಿದ್ದ ಸಾಕಿದ ಬೆಕ್ಕು ದಿಢೀರನೆ ಹೊರಗೆ ಓಡಿದೆ. ಇದನ್ನು ಹಿಡಿಯಲು ತಂದೆ ಮಗ ಇಬ್ರು ಕೂಡ ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಇಡೀ ಮನೆಯ ಚಾವಣಿ ಏಕಾಏಕಿ ನೆಲಸಮಗೊಂಡಿದೆ. ಇನ್ನು ಮೂಕ ಪ್ರಾಣಿಯ ನಡೆ ಇಬ್ಬರ ಜೀವ ಕಾಪಾಡಿದೆ. ಆದ್ರ ಮಾರುಕಟ್ಟೆಗೆ ಹೊರಬೇಕಿದ್ದ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾವಿನ ಹಣ್ಣು, ದವಸ ಧಾನ್ಯ ಹಾಗೂ ಸಾಮಗ್ರಿಗಳು ಸಂಪೂರ್ಣವಾಗಿ ಮಣ್ಪಾಲಾಗಿದೆ. ಇನ್ನು ಕಣ್ಣೀರು ಹಾಕ್ತಾ ಇದ್ದ ಭಗವಾನ್ ಕುಟುಂಬಸ್ಥರು ತಕ್ಷಣ ಸೂಕ್ತ ಪರಿಹಾರಕ್ಕೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದ್ದಾರೆ. ಬಿಡಿಲ್ಲ ಮಾರಿ ಬಲ ತದಕಾಡು ಅಲ್ಲೇ ಒಳಗು ನಿನ್ನೆ ಮಲಗಿದ್ರು ಏನಾಯ್ತು? ಕುಂತಿದ್ದೀವಿ ಸರ್. ಯಾಕೆ ಓಡೋದ್ ಕೂಡ ಅದು ಹಿಡಿಯಕ್ಕೆ ಹೋಗಿದ್ರು ಫಸ್ಟ್ ಬ್ಯಾಕ್ ಹೊಡಿದ್ರಿ, ಅದಕ್ಕೆ ಹಾಲು ಹಾಕಿ ನಾವು ಫಂಕ್ಷನ್ಗೆ ಹೋಗಿದ್ದೀರಿ. ನೀನೆ ಫಂಕ್ಷನ್ ಹೋದ್ಮೇಲೆ ಮಧ್ಯಾಹ್ನ ಬಂದಿದ್ದೀರಿ 3 ಗಂಟೆಗೆ, ಇದು 4 ಗಂಟೆ ತನಕ ಬಂದಿದ್ದೀರಿ. 1 ತಾಸು ಕುಂತೆ ಬೆಕ್ಕ ಬಂದಿಲ್ರಿ. ಅದು ಒಮ್ಮೆಲಿಗೆ 5 ಗಂಟೆಗೆ ಬ್ಯಾಕ್ ಬಂದ್ರಿ. ಅದು ಬ್ಯಾಕ್ ಬಂದ್ಮೇಲೆ ನಮ್ಮ ಅಪ್ಪಾರದು ಏನೋ ಫುಡ್ ಹಾಕಾಕತ್ತಿದ್ರಿ. ಫುಡ್ ಅದು ತಿನ್ನಾಕತಿಲ್ರಿ, ಓಡೋದ್ರಿ. ಅದು ನಮ್ಮ ಅಪ್ಪಾರು ಹೊರಗೆ ಹೋಗಿದ್ರಿ. ಹೊರಗೆ ಹೋದ್ಮೇಲೆ ಅದು ಹಿಡ್ಯಾಕ ಹೋದ್ರ 15 ನಿಮಿಷದಾಗ ಎಲ್ಲ ಬಿತ್ತು ನೋಡಿ ಸರ್. ಅವಾಗ ಭಾಳ ಡೇಂಜರ್ ಬಂತ್ರಿ. ಅದು ಇದು ಹಿಡ್ಯಾಕ ಹೋದ್ವಿ, ಎಲ್ಲ ಪೂರ ಮನಿನ ಬಿತ್ರಿ. ಅದು ಅಂದ್ರೆ ಬೆಕ್ಕ ಉಳಿಸ್ತೀವಿ ನಿಮ್ಮ ಜೀವನ. ಬೆಕ್ಕ ಉಳಿಸ್ರಿ, ಎಲ್ಲ ಇದು ಮಾಡಿದ್ವಿ. ಏನ್ ಮಾಡೋದು?